ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಸ್ ಫುಡ್ ಟಾಕೀಸ್. ನೋಡಿ, ನಾನು ಇವತ್ತು ಡಿಲಿಷಿಯಸ್ ಆಗಿರುವಂತಹ ಫಿಶ್ ಫ್ರೈನ ತಗೊಬಂದಿದ್ದೀನಿ. ಯಾವುದೇ ರೀತಿ ಮಸಾಲೆ ಇಲ್ಲದೆ, ರೆಡಿಮೇಡ್ ಮಸಾಲೆ ಇಲ್ಲದೆ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೀನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದರ ಜೊತೆಗೆ ನಾನು ನೋಡಿ ಫ್ರೆಂಡ್ಸ್, ಇಲ್ಲಿ ಕೊತ್ತಂಬರಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹುಳು. ಇದನ್ನು ನಾವೇನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಈ ಮಸಾಲೆನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ, ಡಿಲಿಷಿಯಸ್ ಆಗಿ, ತುಂಬ ಈಸಿಯಾಗಿ ಆಗುವಂತಹ ರೆಸಿಪಿ. ತುಂಬ ಬೇಗ ಆಗುತ್ತೆ. ನೀವು ಬೇಕಾದರೆ ಫ್ರೆಶ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಇದನ್ನು ಬೇಕಾದರೆ ನೆಕ್ಸ್ಟ್ ಡೇ ಕೂಡ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಮಸಾಲೆನ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅರ್ಧ ನಿಂಬೆ ಹುಳಿ ಏನು ತಗೊಂಡಿದ್ದೆ ಅದನ್ನು ಈಗ ಹಿಂಡ್ಕೋತಾ ಇದ್ದೀನಿ. ನೋಡಿ, ಹಾಕೋತಾ ಇದ್ದೀನಿ ಹುಳಿಗೆ. ವಿನಿಗರ್ ಬಳಸೋ ಬದಲು ನಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಅಥವಾ ನೀವು ಹತ್ರ ವಿನಿಗರ್ ಇದ್ದರೆ ವಿನಿಗರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ 1 ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಬೈಂಡಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅಂದರೆ ಎಲ್ಲ ಮಸಾಲೆನ ಟುಗೆದರ್ ಮಾಡ್ತಾ ಹೋಗುತ್ತೆ. ಸ್ವಲ್ಪ ಅರಿಶಿನದ ಪುಡಿ ತಗೊಂಡಿದ್ದೀನಿ, ಧನಿಯಾ ಪುಡಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊಬಿಡೋಣ. ಈ ಮಸಾಲೆಗಳನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈ ಥರ ಚಿಕ್ಕ ಪೇಸ್ಟಾಗಿ ಮಾಡ್ಕೊಬಿಡೋಣ. ನಾನಿಲ್ಲಿ ಖಾರದ ಪುಡಿ ಮತ್ತೆ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾವು ಚಿಲ್ಲೀಸ್ನ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ. 1-2 ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಒಂದು ಪೇಸ್ಟ್ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಹೀಗೆ ಮಿಕ್ಸ್ ಮಾಡಿಕೊಂಡು ಫಿಶ್ ಏನು ತಗೊಂಡಿದ್ದೆ ಅದನ್ನು ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಫಿಶನ್ನು ಮ್ಯಾರಿನೇಟ್ ಮಾಡಿ ನೀವು ಇದನ್ನು ಈ ಒಂದು ಸ್ಟೇಜಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಅಥವಾ ಬೇಕಾದಾಗ ನಾವು ಮಾಡ್ಕೋಬೋದು. ಅಥವಾ ನಾವೇನು ಮಾಡ್ಕೋಬಹುದು, ಅರ್ಧ ಗಂಟೆ ನಾವು ಇದನ್ನು ಏನು ಮಾಡೋಣ, ಸೈಡಿಗೆ ಇಟ್ಕೊಂಡು ನಾವು ಇದನ್ನು ಮತ್ತೆ ಫ್ರೈ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ಆ ಥರ ಸ್ಲಿಟ್ಸನ್ನು ಹಾಕ್ಕೊಂಡಿದ್ದೀನಿ, ನಾನು ಕಟ್ಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಒಂದಷ್ಟು ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ, ಒಂದು ಅರ್ಧ ಗಂಟೆಗೋಸ್ಕರ. ಅರ್ಧ ಗಂಟೆ ಆದಮೇಲಿಂದ ನಾನು ಇದನ್ನು ಏನು ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಇದನ್ನು ಅರ್ಧ ಗಂಟೆ ಆಗಿದೆ. ಈಗ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ತುಂಬ ಡೀಪ್ ಫ್ರೈನೂ ಮಾಡ್ಕೊಳ್ತಾ ಇಲ್ಲ, ನಾನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹೀಗೆ ಹಾಕಿ ಒಂದು ಸೈಡ್ಗೆ ನೀವು ಬಿಡಿ. ಎಲ್ಲಿವರೆಗೂ ಬಿಡಬೇಕು ಅಂತಂದರೆ ಅದು ಕಂಪ್ಲೀಟಾಗಿ ಕುಕ್ ಆಗಬೇಕು. ಅದಕ್ಕೂ ಮುಂಚೆ ಅದನ್ನು ಡಿಸ್ಟರ್ಬ್ ಮಾಡಬೇಡಿ, ಹಾಗೇ ಇರಲಿ. ಅದು ಚೆನ್ನಾಗಿ ಬೇಯಲಿ. ಬೆಂದಾದ್ಮೇಲಿಂದ ಬೇಕಾದರೆ ನಾವು ಅದನ್ನು ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಈಸಿ ಆಗಿರುವಂತಹ ರೆಸಿಪೀಸನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಟ್ರೈ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ನಾನಂತೂ ಟ್ರೈ ಮಾಡಿದೆ. ನೋಡಿ, ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಗೋಲ್ಡ್ ಕಲರ್ ಬಂದ ಮೇಲಿಂದ ನಾವೇನು ಮಾಡ್ಕೋಬೇಕು, ಅದನ್ನು ಟರ್ನ್ ಮಾಡ್ಕೋಬೇಕು. ಹೀಗೆ ಟರ್ನ್ ಮಾಡಿಕೊಂಡ್ರೆ ಆಯಿತು. ತುಂಬ ಡಿಲಿಷಿಯಸ್ ಆಗಿ, ತುಂಬ ಟೇಸ್ಟಿಯಾಗಿ, ತುಂಬ ಕಡಿಮೆ ಟೈಮಲ್ಲಿ ಆಗುವಂತಹ ರೆಸಿಪಿ ಅಂತ ಹೇಳಬಹುದು. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತ ನಾನು ಆ ರೆಸಿಪಿ ಮಾಡ್ತೀನಿ. ನೋಡಿ, ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇದನ್ನು ನಾನು ಈಗ ತಗೊಳ್ಳೋಣ ಆಚೆ. ಇಷ್ಟು ಫ್ರೈ ಆದರೆ ನಮಗೆ ಸಾಕು. ಹೀಗೆ ಎಲ್ಲ ಕಡೆ ನಾವು 4 ಕಡೆಯಲ್ಲೂ ನೀಟಾಗಿ ಫ್ರೈ ಆಗೋ ಥರಕ್ಕೆ ನಾವು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಫ್ರೈ ಮಾಡಿಕೊಂಡು ನಾವು ಇದನ್ನು ಏನು ಮಾಡೋಣ, ನಾನಿಲ್ಲಿ ಎಲೆ ತಗೊಂಡಿದ್ದೀನಿ, ಬಾಳೆ ಎಲೆ. ಆ ಬಾಳೆ ಎಲೆ ಮೇಲೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ತುಂಬ ಡಿಲಿಷಿಯಸ್ ಆಗಿ, ತುಂಬ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ. ಇನ್ನೊಂದಷ್ಟು ಏನಿತ್ತು ಉಳ್ಕೊಂಡಿತ್ತು ನನ್ನ ಹತ್ರ, ಆ ಫಿಶಸನ್ನು ನಾನು ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ ಫಿಶ್ ಫ್ರೈ. ತುಂಬ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿದೆ. ಇದನ್ನು ಹೀಗೆ ತಗೊಂಡು ಇದ್ರ ಜೊತೆಗೆ ಆನಿಯನ್ ಮತ್ತು ಲೆಮನನ್ನು ಸೇರಿಸ್ಕೊಂಡು ತಿಂತಾ ಇದ್ದರೆ ಆಸಮ್ ಟೇಸ್ಟ್ ಫ್ರೆಂಡ್ಸ್. ಬೇಳೆ ಸಾಂಬಾರೆಲ್ಲ ಮಾಡಿದಾಗಲೂ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಮನೇಲಿ ಫ್ರೆಂಡ್ಸು, ಫಂಕ್ಷನ್ಸು, ರಿಲೇಟಿವ್ಸ್ ಯಾರಾದರೂ ಬಂದಾಗಲೂ ನಾವು ಮಾಡ್ಕೋಬಹುದು. ತುಂಬ ಈಸಿಯಾಗಿ ಆಗುವಂತಹ ರೆಸಿಪಿ. ಮಸ್ಟ್ ಟ್ರೈ. ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್